ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನದ ಎಷ್ಟು ಅಭಿಮಾನಗಳು ಅದೆಲ್ಲ ಹೊಡೆದಾಕಿದ್ದೀವಿ ಅಂತ ಸುದ್ದಿ ಅಂತೆ. ಹೊಡೆದಾಕಿರ್ಲೇಬೇಕಲ್ಲ ನಾವೇ. ಅವ್ರು ನಮ್ದು ಹೊಡೆದಿದ್ದಾರೆ ಅಂತ ನಾವು ಅಂದ್ಕೊಂಡಿಲ್ವ ಈಗ? ಅವ್ರು ಹೊಡೆದಿರ್ತಾರೆ. ಈ ಮಧ್ಯೆ ಅವನು ಬಾಟ್ಲಿ ಬೇಬಿ ಇದಾನಲ್ಲ, ಯಾರು ಬಿಲಾವಲ್ ಬುಟ್ಟ, ಹಾಂ, ಅವನ ಅಮ್ಮನ ಸಾಯಿಸ್ದಂಗೆ ಇವನನ್ನು ಯಾಕೆ ಇನ್ನೂ ಬಿಟ್ಟಿದಾರ ಆ ದೇಶದಲ್ಲಿ? ಇನ್ನೂ ಚುಚ್ಚಾಗಿ ಮಾತಾಡ ಇನ್ನೂ ಬಿಟ್ಟಿದ್ದಾರಪ್ಪ ಈ ಬಾಟ್ಲೆ ಬೇಬಿನ. ಈ ಬೇಬಿಯಿಂದ ಏನು ಪ್ರಯೋಜನ ಇಲ್ಲ ದೇಶಕ್ಕೆ. ಆಯಿತು, ಅವನು ಇದು ಭಾರತದ ಮುಸ್ಲಿಮರನ್ನು ಬೆದರಿಸಕ್ಕೆ ಬಳಸ್ತಾ ಇದ್ದಾರೆ ರಾಜಕೀಯವಾಗಿ ಭಾರತದಲ್ಲಿ. ಅಯ್ಯೋ ಕೋತಿ, ಹಿಂದೂಗಳನ್ನ ಖಾಲಿ ಮಾಡಿಬಿಟ್ರು ಎಲ್ಲ ಸೇರ್ಕೊಂಡು ಪಾಕಿಸ್ತಾನದಲ್ಲಿ. ಇಂಡಿಯಾದಲ್ಲಿ ಖಾಲಿ ಮಾಡಿದ್ವಾ? ಅವ್ರ ಸಂಖ್ಯೆ ಎಲ್ಲಿದ್ದಿದ್ದು ಎಲ್ಲಿಗೆ ಬಂದಿದೆ? ಇಲ್ಲಿರೋ ಸ್ವಾತಂತ್ರ್ಯ. ಹಾಂ, ಅದಕ್ಕೆ ಅದು ಯಾರೋ ಅಲ್ಲಿ ಆ ಪತ್ರಕರ್ತರಿದ್ರಂತೆ, ಯಾರೋ ಒಬ್ಬರು ಖ್ಯಾತ ಅಮೆರಿಕದ ಹಿರಿಯ ಪತ್ರಕರ್ತ ಅಂತ ಯಾರೋ, ಅವರು ಅಲ್ಲಪ್ಪ ಬಾಟ್ಲೆ ಬೇಬೆ ನೀನು ಇದೆಲ್ಲ ಹೇಳ್ತಿದೀಯಲ್ಲ, ಅವ್ರದ್ದು ಬ್ರೀಫಿಂಗ್ ನಡೀತಾ ಇದ್ದಿದ್ದೆ ಮುಸ್ಲಿಂ ಹೆಣ್ಮಗಳು, ಯಾರೋ ಕಲ್ನಲ್ ಸೋಫಿಯಾ ಸೋಫಿಯಾ ಕುರೇಶಿ ಆಕೆ ಮಾಡ್ತಾ ಇದ್ದಿದ್ದು ಅಂದರೆ. ಹೌದಾ? ಅಂದ್ಬಿಟ್ರೆ ಎಲ್ಲಿ ಸ್ವಲ್ಪ ಇದು ಖರ್ಚಿಗೆ ಮರ್ತ್ಬಿಟ್ಟಿದ್ದೀನಿ ಕೊಡು ಅಂತ ಅಂದ್ಬಿಟ್ಟು ವಿಷಯ ಡೈವರ್ಟ್ ಮಾಡಿ ಬೇರೆ ಏನೋ ಮಾತಾಡ್ಕೊಂಡು ಇಲ್ಲ ಅದು ಹಂಗೇನೆ ಅಂತಂದೆ. ಬುರ್ಡೆ ಗಿರಾಕಿ ತಗೊಂಡೋಗಿ ಇವನ್ನೆಲ್ಲ ಮಾತು ಕೇಳಿಸ್ಕೊತಾರಲ್ಲ ಸರ್. ಎಸ್. ಇನ್ನು ಜುಲೈ 21ರಿಂದ ಆಗಸ್ಟ್ 12ರವರೆಗೆ ಸಂಸತ್ತಿನ ಮುಂಗಾರು ಅಧಿವೇಶನ ನಡೆಯುತ್ತೆ ಅಂತ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ನಂತರ ಇದೇ ಸಂಸತ್ನಲ್ಲಿ ಮೊದಲ ಅಧಿವೇಶನ ಆಗ್ತಾ ಇರೋದು. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಬಗ್ಗೆಯೂ ಅಧಿವೇಶನದಲ್ಲಿ ಜೋರು ಚರ್ಚೆ ಆಗೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅದ್ಯಾವುದೋ ಇದು ಮಾಡೋವಾಗ ವಾಕಿಂಗ್ ಮಾಡ್ಕೊಂಡು ಹೋದ್ರಲ್ಲಪ್ಪ, ಭಾರತ್ ಜೋಡೋ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಏನೇನೋ. ಭಾರತದ ಸೇನೆಯನ್ನು ಹೊಡೆಯುತ್ತಿದ್ದಾರೆ, ಅರುಣಾಚಲದಲ್ಲಿ ಚೀನಾ ಸೈನಿಕರು 2000 ಚದರ ಕಿಲೋಮೀಟರ್ ಕಬ್ಜಾ ಮಾಡಿಬಿಟ್ಟಿದ್ದಾರೆ, 20 ಜನ ಕೊಂದುಬಿಟ್ಟಿದ್ದಾರೆ, ಪೀಟು ಬಿಡ್ತಾ ಇದ್ರು. ಅದಕ್ಕೆ BRO, ಅದು ಮಾಜಿ ನಿರ್ದೇಶಕ, BRO ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ, ಆರ್ಮಿಯ ಒಂದು ಭಾಗ ಅದುವೇ. ಅದ್ರದ್ದು ಮಾಜಿ ನಿರ್ದೇಶಕರು ಕೋರ್ಟ್ಗೆ ಹಾಕಿದ್ರು, ಈ ಬುರುಡೆ ಬಿಡೋ ಗಿರಾಕಿಗಳೆಲ್ಲ ಈ ಥರ ಆಗ್ತಿದೆ, ನಮ್ಗೆ ಆಗ್ತಿರೋ ಅವಮಾನ ಇದು ಅಂತ. ಹೈಕೋರ್ಟ್ ಹೇಳಿದೆ, ಅಲ್ಲಿದ್ದು ಅಲಹಾಬಾದ್ ಹೈಕೋರ್ಟ್, ಏನಪ್ಪ ದೊಡ್ಡ ಮನುಷ್ಯ ಬೇಬಿ ಅಂತ, ವಾಕ್ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಗಡಿಪಾರು ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಸರ್ಕಾರ ಕಾನೂನು ಸುವ್ಯವಸ್ಥೆ ನೆಮ್ಮದಿ ಕಾಪಾಡಬೇಕು ಅಂದರೆ ಗಲಭೆಯ ಮೂಲ ಪತ್ತೆ ಹಚ್ಚಬೇಕು. ಇವರು ಜಾರಿಗೆ ತಂದಿರುವ ಆಂಟಿ ಕ್ರಿಮಿನಲ್ ಫೋರ್ಸ್ ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. ಎಲ್ಲರನ್ನ ಒಂದೇ ತಕಡಿಯಲ್ಲಿ ತೂಗೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ, ಅದನ್ನು ಬಿಡಬೇಕು ಅಂತ ಗುಡುಗಿದ್ದಾರೆ. ರಾಜಕೀಯ ಪ್ರೇರಿತವಾಗಿ ವರ್ತಿಸ್ತಾ ಇದ್ದಾರೆ. ನಿಜವಾಗ್ಲೂ ಇವರಿಗೆ ಕಾನೂನು ಸುವ್ಯವಸ್ಥೆ ಮತ್ತು ನೆಮ್ಮದಿ ಕಾಪಾಡಬೇಕು ಅಂತಿದ್ರೆ ಗಲಭೆ ಮೂಲ ಏನು ಅಂತ ಪತ್ತೆ ಹಚ್ಚಿ. ಲವ್ ಜಿಹಾದ್ ಗಲಭೆಗೆ ಮೂಲ, ಮತಾಂತರ ಗಲಭೆಗೆ ಮೂಲ, ಗೋ ಹತ್ಯೆ ಗಲಭೆಗೆ ಮೂಲ, ಗೋ ಕಳ್ತನ ಗಲಭೆಗೆ ಮೂಲ ನಿಲ್ಲಿಸಿ ಆಂಟಿ ಕಮ್ಯುನಲ್ ಫೋರ್ಸ್ ಅಂತ ತಂದಿದ್ದೀರಿ. ವಾಟ್ ಈಸ್ ದ ಕಮ್ಯುನಲ್? ಕಮ್ಯುನಲ್ ಅಂದ್ರೇನು? ಅಸಹಿಷ್ಣುತೆ ಇರೋದು ಕಮ್ಯುನಲ್ ಆದ್ರೆ, ಇಂಟಾಲರೆನ್ಸ್ ತನ್ನ ಮತಗ್ರಂಥಗಳಲ್ಲೇ ಬೋಧಿಸೋರಿದಾರಲ್ಲ ಅವರು ಅದನ್ನು ನಿಷೇಧ ಮಾಡಿ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಗಡಿಪಾರು ಮಾಡುವಂತ ಲಿಸ್ಟ್ ಕಾಂಗ್ರೆಸ್ದವರು ಕುತ್ಕೊಂಡು ತಯಾರು ಮಾಡ್ತಾರೆ. ಟೆರರ್ ಕ್ರಿಯೇಟ್ ಮಾಡುವಂತ ಕೆಲಸ ಕಾಂಗ್ರೆಸ್ಸಿನ ನಾಯಕರು ಇವತ್ತ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರಿಗೆ ಯಾರು ಏನು ಕೇಳೋರು ಇಲ್ದಂಗ ಆಗೈತಿ. ಕಾಂಗ್ರೆಸ್ಸಿನ ಎಮರ್ಜೆನ್ಸಿ ಟೈಮ್ದಲ್ಲಿ ಯಾರು ಆತಂಕ ಪಡಬೇಕಾಗಿಲ್ಲ. ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಅದ್ರ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ. ರೌಡಿ ಶೀಟರ್ಸ್ ಮತ್ತೆ NDPS ಡ್ರಗ್ಸ್ ಅದರಲ್ಲಿ ಯಾರು ಆರೋಪಿಗಳಿದ್ದಾರೆ ಅವ್ರ ಮೇಲೆ ಒಟ್ಟು 52 ಜನರ ಮೇಲೆ ಕಾಂಗ್ರೆಸ್ಗೆ ಒಪ್ಪಿಗೆ ಆಗದವರು ಕಾನೂನು ವಿರೋಧಿಗಳಾಗ್ಬಿಡ್ತಾರಲ್ಲ ಅನ್ನೋದೇ ಭಯ, ಆತಂಕ ಇರೋದು. ಡಾಕ್ಟ್ರೇ ಅದರ್ಥ ಮಾಡ್ಕೋಬೇಕು. ಹಾಂ, ಒಂದು ನೆನಪಿಟ್ಕೊಳ್ಳಿ, ನೀವು ಹೋಮ್ ಮಿನಿಸ್ಟ್ರು ಮತ್ತು ನಿಮ್ಮ ಪಕ್ಷದಲ್ಲಿ ಭಾಳ ಜನ ಕೆಲವು ಲೀಡರ್ಗಳು ಈ ಥರ ಮನೋಸ್ಥಿತಿಯಲ್ಲಿ ಇದ್ದೀರಿ ಅನಿಸುತ್ತೆ. ಬದಲಾದ ಸನ್ನಿವೇಶಗಳಲ್ಲಿ ನಿಮ್ಗಳ ಮೇಲೂ ಬೀಳ್ಬೋದಿದು. ಯಾಕೋ ನನಗಂಗೆ ಅನ್ನಿಸ್ತಿದೆ ಇದು ಇತ್ತೀಚೆಗೆ. ಹಾಗೇನೇನು ಮಾತಾಡ್ತೀರಿ ಅಂತ ನಾನು ಪತ್ರಿಕೋದ್ಯಮದಲ್ಲಿ ಇದ್ದರೆ ಕುತೂಹಲಿಯಾಗಿ ನೋಡ್ತೀನಪ್ಪ. ಎಸ್. ದೀರ್ಘಕಾಲದಿಂದ ವಿಳಂಬವಾಗಿದ್ದ ರಾಷ್ಟ್ರೀಯ ಜನಗಣತಿ ಮತ್ತು ಜಾತಿ ಜನಗಣತಿಯು ಮಾರ್ಚ್ 1, 2027ರಂದು ಪ್ರಾರಂಭವಾಗುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಜನಸಂಖ್ಯೆ ಮತ್ತು ಜಾತಿ ಜನಗಣತಿಗೆ 2 ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಿಗದಿಪಡಿಸಿದೆ. ಆಲ್ ರೈಟ್, ಜನಗಣತಿ ಆಗಲಿ ಅಲ್ವಾ? 26ರಿಂದ ಸುಮಾರು ದಿನ ಟೈಮ್ ತೊಗೊಳತ್ತದು. ಹಾಂ, ಆಮೇಲೆ ನೋಡೋಣ ಆದಮೇಲೆ ಯಾರ್ಯಾರು ಫಿಗರ್ ಏನು ಅಂತ. ಹಾಂ, ಅದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮಾಡ್ತಿದ್ದೀರಲ್ಲ ಫಿಗರು, ಅದು ಒಪ್ಪಿಗೆ ಆಗತ್ತಾ ಇಲ್ವಾ ಕೋರ್ಟಲ್ಲಿ ನಂಗೆ ಗೊತ್ತಿಲ್ಲ. ನಾಳೆ ಈಗ ಅಲ್ಲೇ ಮಾಡೋದ್ರಿಂದ ನನಗೆ ಗೊತ್ತಿಲ್ಲ.
ಎಸ್. ಅಮೆರಿಕದ ಹಾರ್ವರ್ಡ್ ವಿವಿ ವಿವಾದದ ಬಗ್ಗೆ ಕಾಂಗ್ರೆಸ್ ಕಳವಳವನ್ನು ವ್ಯಕ್ತಪಡಿಸಿದೆ. ಟ್ರಂಪ್ ಆಡಳಿತ ವಿದೇಶಿ ವಿದ್ಯಾರ್ಥಿಗಳಿಗೆ ಹೊಸ ವಿದ್ಯಾರ್ಥಿ ವೀಸಾ ಸಂದರ್ಶನಗಳನ್ನು ಸ್ಥಗಿತಗೊಳಿಸಿರುವುದು ಆತಂಕಕಾರಿ. ಪ್ರಧಾನಿ ಮೋದಿ, ವಿದೇಶಾಂಗ ಸಚಿವ ಜೈಶಂಕರ್ ಮೌನವನ್ನು ವಹಿಸಿದ್ದಾರೆ. ಚೀನಾ ಮಾತ್ರ ಅವರ ವಿದ್ಯಾರ್ಥಿಗಳಿಗೆ ಏನು ಕೊಡ್ತಾ ಇಲ್ಲ, ಅದಕ್ಕೆ ತೀವ್ರ ಅಸಮಾಧಾನವನ್ನು ಚೈನಾದು ಬೇರೆಯವ್ರದ್ದು ವ್ಯತ್ಯಾಸ ಇದೆ, ಹೋಲಿಕೆ ಮಾಡೋದಿಲ್ಲ. ಕಾಂಗ್ರೆಸ್ನವ್ರು ಈಗ ಜಯರಾಮ್ ರಮೇಶ್ ಒಂದು 5-6 ಜನ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ ಯಾವುದೋ ಒಂದನ್ನ ಎತ್ಕೊಂಡು ಒಂದಿನ ಬೈತಾ ಇರೋದಷ್ಟೇ, ಲಿಂಕ್ ಮಾಡ್ತಾ ಸುಮ್ಮನೆ ಬಿಡ್ತಾ ಇರೋದು ರೈಲನ್ನು. ಇನ್ನೇನು ಹೇಳಿ ನಾನು, ಸ್ಟಾಪ್ ಆಗಿರೋದು ವೀಸಾ ಬರೀ ಇಂಡಿಯಾಗೆ ಒಬ್ಬರಿಗೆ ಅಲ್ಲ, ಇಡೀ ಪ್ರಪಂಚಕ್ಕಾಗಿದೆ. ಆ್ಯಂಡ್ ರೀಸ್ಟಾರ್ಟ್ ಮಾಡ್ತೀವಿ ಅಂತಿದ್ದಾರೆ, ಯಾವಾಗಲೂ ಮಾಡ್ತಾರೆ. ಮತ್ತು ಅವ್ನು ಮಾಡದೇ ಇದ್ರೆ ನಾವೇನು ಮಾಡೋಕ್ಕಾಗತ್ತೆ? ಈಗ ಮೋದಿನೇ ಆಗಲಿ ಜೈಶಂಕರ್ ಆಗಲಿ ಏನು ಮಾಡೋಕ್ಕಾಗತ್ತೆ? ಈಗ ಚೀನಾ ಮಾತಾಡಿದ ತಕ್ಷಣ ಏನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಬಹಳ ವಿಚಿತ್ರ ಅಲ್ವಾ? ಆರೋಪ ಈ ಮಾಡ್ತಿದ್ದಾರೆ. ಕಾಳ್ತುಳಿತಕ್ಕೆ ರಾಹುಲ್ ಗಾಂಧಿ ಏನಾದ್ರು ರೆಸ್ಪಾನ್ಸ್ ಮಾಡಿದಾರಾ? ಮಾಹಿತಿ ಪಡ್ಕೊಂಡಿದ್ದಾರೆ ಸರ್. ಮಾಹಿತಿ ಯಾವನ್ ಬೇಕಾದ್ರು ಪಡ್ಕತ್ತಾನ್ರಿ, ಯಾವನು ಗೊತ್ತೋ? ರೆಸ್ಪಾನ್ಸ್ ಮಾಡಿದಾರಾ? ಇಲ್ಲ ಸರ್. ಮಾಡ್ಬೋದೆಲ್ಲ, ಬ್ಯುಸಿ ಇರ್ತಾರೆ, ಮಾಡ್ತಾರೆ. ಆಮೇಲೆ ಚೀನಾದ ಬುದ್ಧಿ ಹಿಂಗೆ, ಹೆಮ್ಮಾರಿ ಕೋವಿಡ್ ವೈರಸ್ ಬಳಿಕ ಅದೇನು ಮಾಡಿದೆ, ಕೃಷಿ ಬೆಳೆನ ಹಾಳು ಮಾಡಬಹುದಾದ ಒಂದು ಫಂಗಸ್ ಅನ್ನು ತಗೊಂಡು ಇಬ್ಬರು ಚೀನಾದ ಸಂಶೋಧಕರು, ಈ ವಿದ್ಯಾರ್ಥಿಗಳು ಅಮೆರಿಕಕ್ಕೆ ಬಂದಿದ್ದಾರೆ. FBI ಅರೆಸ್ಟ್ ಮಾಡಿದ್ದಾರೆ. FBI ನಿರ್ದೇಶಕರು ಹೇಳ್ತಾರೆ, ಕಾಶ್ ಪಟೇಲು, ಇದು ಕೃಷಿ ಭಯೋತ್ಪಾದನೆ. ಕಾರಣ ಇದನ್ನೇನಾದ್ರು ಬಳಸಿದ್ರೆ ಮೇಯ್ಸು, ಬಾರ್ಲಿ, ವೀಟು ಇದಕ್ಕೆಲ್ಲ ಎಫೆಕ್ಟ್ ಆಗಿಬಿಟ್ರೆ ಇದು ಬೆಳೆ ಇಳಿದು ಹೋಗಿ ಕ್ಷಾಮ ಬರ್ಬೋದು ಯಾವುದೇ ದೇಶಕ್ಕೆ. ಹಾಗೆ ಈಗ ನಮ್ಮಲ್ಲಿ ಅದೇ ಕಾಂಗ್ರೆಸ್ ಗಿಡ ಪಾರ್ಥೇನಿಯಂ, ಅದಕ್ಕೆ ನಾವು ಬಂದಿಲ್ವಾ ನಮಗದು? ಹೌದು. ಪುಣ್ಯಕ್ಕದ್ದು ನಮ್ದು ಇನ್ನೇನೂ ಮಾಡಿಲ್ಲ, ಅದು ಹಬ್ಕೊಂಡೋಗಿದೆ ಎಲ್ಲ ಕಡೆಗೆ. ಇದು ಹಂಗಲ್ಲ, ಇದು ಬೆಳೆನೇ ಹಾಳು ಮಾಡಿಬಿಡತ್ತೆ ಅಂತ ಅಮೆರಿಕ ಹೇಳ್ತಿದೆಯಪ್ಪ, ನಮಗೆ ಗೊತ್ತಿಲ್ಲ ಏನೇನು ಮಾಡ್ತಾರೋ ಇವರು. ನಿವೃತ್ತ ನ್ಯಾಯಾಧೀಶರು ಸರ್ಕಾರಿ ಹುದ್ದೆಗಳನ್ನು ವಹಿಸಿಕೊಳ್ಳುವುದು ನೈತಿಕವಾಗಿ ಕಳವಳಕಾರಿ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರು ಹೇಳಿದ್ದಾರೆ. ಇಂಗ್ಲೆಂಡ್ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಾತನಾಡ್ತಾ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಅವ್ರು ಹೇಳೋದು ಹುದ್ದೆ ತಗೊಳ್ಳೋದು, ಚುನಾವಣೆಗೆ ಹೋಗ್ತೀನಿ ಅಂತ ರಾಜೀನಾಮೆ ಕೊಟ್ಟು ಹೋಗೋದು ಇವೆಲ್ಲ ಸರಿ ಇಲ್ಲ ಅಂತ. ಬಟ್ ಅವೆಲ್ಲ ಇಂಡಿವಿಜುವಲಿಸ್ಟಿಕ್ಕು, ನಿಯಮದ ರೀತಿ ಮಾಡೋದು ಕಷ್ಟ ಏನೋ. ಮತ್ತು ಇದೇ ರೀತಿ ಅಧಿಕಾರಿಗಳನ್ನು ಯಾಕೆ ಕೊಡಬೇಕು? ರಿಟೈರ್ ಆದ ತಕ್ಷಣ ರಿಟೈರ್ ಆಗ್ತಾರೆ, ನಿಮ್ಗೆ ವಯಸ್ಸಾಯ್ತಪ್ಪ ಮನೆಗೆ ಹೋಗು ಅಂತ ಆಫೀಸರ್ ಕಳಿಸ್ತಾರೆ. ಬೆಳಗ್ಗೆ ಇನ್ನೊಂದು ಹುದ್ದೆ ಕೊಡ್ತಾರಪ್ಪ ಅವ್ರಿಗೆ. ಅದು ಹೆಂಗದು? ಅದಕ್ಕೆ ಸೂಟ್ ಆಗ್ತಾರ ಅವರು? ಇಲ್ಲೇ ಇಟ್ಕೊಳ್ಳಿ. ಕಂಡಿದ್ದ ಸಂಸ್ಥೆಗಳಿಗೆಲ್ಲ ನಿವೃತ್ತ ಅಧಿಕಾರಿಗಳನ್ನ ಹಾಕೋದಪ್ಪ ಏನಕ್ಕೆ? ರಿಟೈರ್ ಆದಮೇಲೆ ನಾನು ಕೇಳೋದು ಏನಪ್ಪ, ಅದಕ್ಕೆ ರೂಲ್ ಮಾಡಿಬಿಡಿ, ಬಿಲ್ಲೇ ತಂದುಬಿಡಿ. 60 ಆದಮೇಲೆ ರಿಟೈರ್ ಆದರೆ ಯಾವ ಹುದ್ದೆನೂ ತಗೊಳಂಗಿಲ್ಲ ಅಧಿಕಾರಿಗಳು, ನ್ಯಾಯಾಧೀಶರು ಇಬ್ಬರು ಹಾಕ್ಬಿಟ್ರೆ ಆಯ್ತಪ್ಪ. ಬಸವನಗೌಡ ಪಾಟೀಲ್ DKC ಮೇಲೆ ಏನೋ ಬಾಯಿ ಬಂದಂಗೆ ಮಾತಾಡಿದ್ರು, ಮಾನನಷ್ಟ ಮೊಕದ್ದಮೆ ಅವ್ರು ಹಾಕಿದ್ರು. ಅದ್ರ ಭಾಗವಾಗಿ ಇವತ್ತು ಅವ್ರು ಹೋಗಿ ಕೋರ್ಟ್ಗೆ ಅಪಿಯರ್ ಆಗಿದ್ರಂತೆ. DK ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅದು ನಡೆಯುತ್ತೆ, ಕೇಸು ನಡೀಲಿ, ನೋಡೋಣ ಆಮೇಲೆ. ಹೇಮಾವತಿ ಹೋರಾಟಗಾರರ ಮೇಲೆ FIR ಬಂಧನ ಖಂಡಿಸಿ ತುಮಕೂರು SP ಕಚೇರಿ ಎದುರು ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿತ್ತು. ಅದರಂತೆ SP ಕಚೇರಿಗೆ ಹೋದ್ರು, ಮನವಿ ಪತ್ರವನ್ನು ಸಲ್ಲಿಸಿದ್ರು. ಬಳಿಕ ಮೆಟ್ಟಿಲ ಮೇಲೆ ಧರಣಿ ನಡೆಸಿದ್ರು. FIR ರದ್ದು ಕೋರಿ ಘೋಷಣೆಯನ್ನು ಕೂಗಿದ್ರು. CM ಜೊತೆಗೆ ಮಾತನಾಡ್ತೀನಿ ಅಂತ IG ಹೇಳಿದಕ್ಕೆ ಆಮೇಲೆ ಧರಣಿಯನ್ನು ಕೈಬಿಟ್ಟಿದ್ದಾರೆ. ಅಲ್ಲಿ ಲಾಬೂರ್ ರಾಮ್ IG ಇದ್ದಾರೆ. ಲಾರ್ಜ್ಲಿ ಈಸ್ ಕನ್ಸಿಡರ್ಡ್ ವೆರಿ ಇಂಪಾರ್ಷಿಯಲ್, ಸ್ಟ್ರೈಟ್, ಕ್ಲೀನ್, ಮುಲಾಜ್ ನೋಡಲ್ಲ, ಭಾಳ ಇದ್ರ ಮನುಷ್ಯ ಅಂತ. ಖಡಕ್ ತಾನಾಯಿತು, ತನ್ನ ಪಾಡಾಯಿತು, ತನ್ನ ಉದ್ಯೋಗ ಆಯಿತು, ತನ್ನ ಕೆಲಸ ಆಯಿತು. ಹಾಗಾಗಿ ಅವ್ರನ್ನ ನಂಬಿರಬೇಕು ಉಳಿದವರು. ಅದಕ್ಕೆ ಹೋಗಲ್ಲ ರಿಕ್ವೆಸ್ಟ್ ಮಾಡಿ ಅದು ಮಾಡಿದ್ದಾರೆ. ಅವರೇನೋ ಮಾಡ್ತೀನಿ ಅಂದಿದ್ದಾರೆ, ಮಾಡ್ಬೋದೇನೋ ಗೊತ್ತಿಲ್ಲ, ಏನು ಮಾಡ್ತಾರೋ ನೋಡೋಣ. ಮಾಡದೇ ಇದ್ರೆ ಫೈಟಿಂಗ್ ಇದ್ದೇ ಇದೆ, ಫೈಟ್ 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 ಅಂತ.